ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಸ್ವಾಭಿಮಾನದಿಂದ ಬದುಕಲು ಅನುಕೂಲ ಮಾಡಿಕೊಟ್ಟಿರುವಂತಹ ಸಮಾನತೆಯ ಹರಿಕಾರ ವಿಶ್ವ ಕಂಡ ಶ್ರೇಷ್ಠ ನಾಯಕ ಡಾಕ್ಟರ್ ಅಂಬೇಡ್ಕರ್ ಎಂದು ದಲಿತ ಸಮುದಾಯದ ಮುಖಂಡ ದುರ್ಗೇಶ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ನೇರಲಕುಂಟೆ ಗ್ರಾಮದ ದಲಿತ ಕಾಲೋನಿಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 133ನೇ ಜಯಂತಿ ಸರಳವಾಗಿ ಆಚರಿಸಿದರು. ಮಕ್ಕಳು ಶಿಕ್ಷಣ ಪಡೆಯಿರಿ, ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೆಯಬೇಕು. ಸಂವಿಧಾನದಿಂದಾಗಿ ಇಂದು ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ಮುನ್ನಡೆಯುತ್ತಿದೆ. ಪ್ರತಿಯೊಬ್ಬರೂ ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಳ್ಳಬೇಕು. ಭಾರತ ರತ್ನ ಮಾನವತಾವಾದಿ ಮಹಾನಾಯಕ ಅಂಬೇಡ್ಕರ್ ವಿಶ್ವ ಕಂಡರಿಯದ ವಿಶ್ವ ಮೆಚ್ಚುವಂತಹ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಸಂವಿಧಾನಕ್ಕೆ ಸ್ವಲ್ಪವೂ ಕಳಂಕ ಬರದಂತೆ ವಿಶ್ವವೇ ಮೆಚ್ಚುವಂತಹ ಭಾರತೀಯರಾದ ತಾವುಗಳು ಕಾಪಾಡಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಅಂಗನವಾಡಿ ವಿಶಾಲಾಕ್ಷಿ, ಹೆಲ್ಪರ್ ಕವಿತಾ, ಅಂಬೇಡ್ಕರ್ ಸ್ವಾಭಿಮಾನಿ ಮಾದಿಗರಾದ ಬಿ ದಯಾನಂದ್, ಟಿ ವೆಂಕಟೇಶ್, ಎಸ್ ರುದ್ರಮುನಿಯಪ್ಪ, ಪೂಜಾರಿ ಮೋಹನ್, ಕೆ ಶಿವು, ಎಂ ಮುತ್ತಿಪ್ಪಸ್ವಾಮಿ, ಮಂಜುನಾಥ್, ಶೇಷಣ್ಣ, ಗುರುಮೂರ್ತಿ, ಮಹೇಂದ್ರ ಕುಮಾರ್, ಜಗದೀಶ್, ರಾಕೇಶ್, ಅನೇಕ ಮಾದಿಗ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಹರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ನಾಯಕನಹಟ್ಟಿ. ಭಾರತ ರತ್ನ ವಿಶ್ವ ಮಾನವ ಧೀಮಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಇವತ್ತಿನ ದಿನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಕಂಡರಿಯದ ಅದ್ಭುತವಾದಂಥ ಸಂವಿಧಾನವನ್ನು ನಮಗೆ ಅರ್ಪಿಸಿದ್ದಾರೆ. ನಾವೆಲ್ಲರೂ ಆ ಸಂವಿಧಾನದ ಪೂರಕವಾಗಿ ಗೌರವ ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಂಘಟನೆ, ಹೋರಾಟ, ಎಲ್ಲ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಹಾತ್ಮ ಅಂಬೇಡ್ಕರ್ ಅವರಿಗೆ ಅದ್ಭುತವಾದ ನಮನ ಸಲ್ಲಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಅದ್ಭುತವಾದ ಸಂವಿಧಾನವನ್ನು ನಮಗೆ ಅರ್ಪಿಸಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಶಿಕ್ಷಣ, ಸಂಘಟನೆ, ಹೋರಾಟಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜನ್ಮನ ಸಾರ್ಥಕ ಮಾಡ್ಕೊಬೇಕು. ಹಾಗೂ ನಮ್ಮ ಯುವಶಕ್ತಿಗೆ ಅವರ ಆಶಾದಾಯಕ ಮನೋಭಾವಗಳು ಸ್ಫೂರ್ತಿಯಾಗಬೇಕು. ಮತ್ತು ಆ ಮಹಾತ್ಮರವರು ಒಂದು ಮಾತು ಹೇಳಿದರೆ, ನೀವು ಹೋರಾಟ ಮಾಡ್ತಿದ್ರೂ ಪರವಾಗಿಲ್ಲ, ಮಾರಾಟವಾಗಬೇಡ ಅಂತ ಹೇಳಿದರೆ. ಮತ್ತು ನಿಮ್ಮನ್ನು ಬಿಟ್ಟುಕೊಳ್ಳದ ದೇವಸ್ಥಾನಕ್ಕೆ ಹೋಗಿ ಗುಲಾಮರಾಗುವ ಬದಲು ಗ್ರಂಥಾಲಯಕ್ಕೆ ಹೋಗಿ ವಿದ್ವಾಂಸರಾಗ್ರಿ ಅಂತೇಳಿ ನಮಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಈ 133ನೇ ಜಯಂತಿಯ ನಮನಗಳನ್ನು ಭಕ್ತಿಪೂರ್ವಕವಾಗಿ ನಾವು ಅರ್ಪಿಸ್ತಿದ್ದೀವಿ.